ಧರ್ಮಸ್ಥಳ ಪ್ರಕರಣದಲ್ಲಿ ಇದೀಗ ತನಿಖೆ ಎಲ್ಲಿಗೆ ಬಂದು ನಿಂತಿದೆ ನೋಡಿ. BLR ಪೋಸ್ಟ್ ಅತ್ಯಂತ ಸ್ಪಷ್ಟವಾಗಿ ಒಂದು ಸಂಗತಿಯನ್ನು ಹೇಳಿರುವಂಥದ್ದು, ಈಗ ಸಮಯ ಬಂದಿದೆ, ಪ್ರಮುಖರಿಗೂ ಕೂಡ ನೋಟಿಸ್ ಕೊಡ್ತಾರೆ. ಯಾರು ಪ್ರಮುಖರು? ಸುಮಾರು, ಯಾಕಂದರೆ ಧರ್ಮಸ್ಥಳ ಪ್ರಕರಣದ ಅಸಹಜ ಸಾವುಗಳ ಪ್ರಕರಣ, ವಿದ್ಯಾರ್ಥಿನಿಯರ, ಮಹಿಳೆಯರ ನಾಪತ್ತೆ ಪ್ರಕರಣಗಳು, ಉತ್ತರವೇ ಸಿಗದಂತಹ ಸಾವುಗಳ ಕೇಸ್ಗಳು, ಅವೆಲ್ಲವನ್ನೂ ಕೂಡ ತನಿಖೆ ಮಾಡಿ ಅಂತ ಜುಲೈ ತಿಂಗಳಲ್ಲಿ ಸರ್ಕಾರ ಮತ್ತು ಕೋರ್ಟ್ ನಿರ್ದೇಶನದ ಮೇರೆಗೆ SIT ರಚನೆ ಮಾಡಿತ್ತು. ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವರು ಪತ್ರ ಬರೆದ ಮೇಲೆ ಅದಕ್ಕೊಂದು ತಾಕತ್ತು ಬಂತು. ಇವತ್ತು ರಾಜ್ಯದಲ್ಲಿ SIT ತನಿಖೆ ನಡೀತಿದೆ ಅಂದರೆ ಅದಕ್ಕೆ ಬಹುಮುಖ್ಯ ಕಾರಣಕರ್ತರಲ್ಲಿ ಒಬ್ಬರು ನಾಗಲಕ್ಷ್ಮಿ ಚೌಧರಿ ಅವರು. ಆ ನಂತರದಲ್ಲಿ ಏನಾಯಿತು? ಚಿನ್ನಯ್ಯ ದೂರು ಕೊಟ್ಟ, ಚಿನ್ನಯ್ಯನನ್ನು ಅರೆಸ್ಟ್ ಮಾಡಿದ್ರು. ಅದರ ಜೊತೆಯಲ್ಲಿ ಮತ್ತು ಒಂದು ಕೇಸ್ ಜೊತೆಯಲ್ಲೇ ಅಂಟುಕೊಂಡಿತ್ತು, ಅದು ಅನನ್ಯ ಭಟ್ ಕೇಸ್. ಆಕೆಯ ಸುಜಾತ ಭಟ್ ಅವರ ಹೇಳಿಕೆಗಳು, ಬದಲಾದಂತಹ ಅವರ ನೀತಿ ರೀತಿ ನಿರ್ಧಾರಗಳು ಎಲ್ಲವೂ ಕೂಡ ಜನ ಮಾಧ್ಯಮಗಳ ಮೂಲಕ ನೋಡಿದ್ದಾರೆ. ಚಿನ್ನಯ್ಯ ಏನು ಹೇಳಿದಾನೆ ಬಿಟ್ಟಿದ್ದಾನೆ ಯಾರಿಗೂ ಗೊತ್ತಿಲ್ಲ. ಆದರೆ ಆತ ಹೇಳಿಕೆ ಬದಲಿಸಿದನ ಇಲ್ವಾ ಅನ್ನೋದು ಕೂಡ ಗೊತ್ತಿಲ್ಲ. ಆದರೆ ಹೇಳಿಕೆಗಳನ್ನು ಬದಲಿಸಿದಂತಹ ಸುಜಾತ ಭಟ್ ಅವರು ಈಗಲೂ ಕೂಡ ಆರಾಮಾಗಿ ಓಡಾಡ್ತಿದ್ದಾರೆ. ಆದರೆ ಒಬ್ಬ ದಲಿತ ಚಿನ್ನಯ್ಯ ಅರೆಸ್ಟ್ ಆಗಿ ಪೊಲೀಸರ ವಶದಲ್ಲಿದ್ದಾನೆ. SIT ತನಿಖಾಧಿಕಾರಿಗಳಿಗೆ ಹೀಗೆ ಈ ರೀತಿ ಜನ ಚರ್ಚೆ ಮಾಡ್ತಿರೋದು ಕೂಡ ಒಂದು ಒತ್ತಡ ಆಗುತ್ತೆ. ಯಾಕಂದರೆ ಅವರು ಮಾಡ್ತಿರೋ ದಕ್ಷ ಪ್ರಾಮಾಣಿಕ ತನಿಖೆಯ ಸಂದರ್ಭದಲ್ಲಿ ಜನ ಈ ಥರ ಯೋಚನೆ ಮಾಡ್ತಿದ್ದಾರೆ ಅನ್ನೋದಾದರೆ ಅವರ ಕ್ರಮಗಳು ಕೂಡ ಕಟ್ಟುನಿಟ್ಟಾಗೇ ಇರುತ್ತೆ, ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಇರುತ್ತೆ. ಆ ಕಾರಣಕ್ಕೋಸ್ಕರನೇ ಈಗ ಪ್ರಮುಖರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆಗಳಿದೆ. ಅಂತಿಮ ಹಂತದಲ್ಲಿ ಅಸಹಜ ಸಾವುಗಳ ಪ್ರಕರಣ ಬಂದು ನಿಂತಿರೋ ಸಂದರ್ಭದಲ್ಲಿ ಈ ತಿಂಗಳೊಳಗಡೆ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡುವಂತಹ ಸಾಧ್ಯತೆಗಳಿರೋ ಸಂದರ್ಭದಲ್ಲಿ ಕಟ್ಟ ಕಡೆಯ ಕ್ಲೈಮ್ಯಾಕ್ಸ್ಗೋಸ್ಕರ ಜನ ಕಾಯ್ತಿದ್ದಾರೆ, ಆಕ್ರೋಶಿತರು. ಅದು ಯಾರೆಲ್ಲ ಪ್ರಮುಖರ ಹೆಸರು ಬರ್ತಿದೆ ಅಂಥವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಲೇಬೇಕಲ್ವಾ? ಚಿನ್ನಯ್ಯನನ್ನೇನೋ ವಿಚಾರಣೆಗೆ ಕರೆಸಿದ್ರು, ಆತನ ಮೇಲೆ ಸುಳ್ಳು ಸಾಕ್ಷಿ ಒದಗಿಸಿದ್ದು, ಸುಳ್ಳು ಸಾಕ್ಷಿ ಸೃಷ್ಟಿಸಿದ್ದು, BNS 228, 229 ಕೇಸ್ ಸೆಕ್ಷನ್ ಅಡಿ ಕೇಸ್ ರಿಜಿಸ್ಟರ್ ಮಾಡಿ ಆತನನ್ನು ವಶಕ್ಕೆ ತಗೊಂಡಿದ್ದಾರೆ. ಆದರೆ ಅವನದೇ ರೀತಿಯಲ್ಲಿ ಬಹಿರಂಗವಾಗಿ ಜನರಿಗೆ ಕತೆಗಳನ್ನೇ ಹೇಳಿದಂತಹ ಸುಜಾತ ಭಟ್ ಅವರ ವಿರುದ್ಧ ಯಾವ ಕೇಸನ್ನು ಕೂಡ ಪೊಲೀಸರು ತನಿಖಾಧಿಕಾರಿಗಳು ದಾಖಲಿಸಿಲ್ಲ. ಆದರೆ ಯಾಕೆ ಆತನಿಗೆ ಸುಣ್ಣ ಇವರಿಗೆ ಬೆಣ್ಣೆ ಜನ ಮಾತಾಡ್ತಿದ್ದಾರೆ. ಆದರೆ ಈಗ ಈ ಎಲ್ಲ ಆರೋಪಗಳ ಮಧ್ಯೆ ಒಂದು ಅಗ್ನಿ ದಿವ್ಯವನ್ನು ಹಿಡಿದಿರುವಂತಹ SIT ತನಿಖಾಧಿಕಾರಿಗಳಿಗೆ ಪ್ರಮುಖರಿಗೂ ನೋಟಿಸ್ ಕೊಡಲೇಬೇಕಾದಂತಹ ಸ್ಥಿತಿ ಬಂದಿದೆ, ಕೊಡಲೇಬೇಕು. ಇಲ್ಲ ಅಂದರೆ ಒಂದು ವಿಶ್ವಾಸಾರ್ಹತೆ, ಯಾಕಂದರೆ ಆರಂಭದಿಂದ DCM ಹೇಳಿದ್ರು ಇದೊಂದು ಷಡ್ಯಂತ್ರ ಅಂತ. ಆನಂತರ ಕಾಂಗ್ರೆಸ್ BJP ಎಲ್ಲ ನಾಯಕರು ಗಟ್ಟಿಯಾಗಿ ನಿಂತ್ಕೊಂಡ್ರು. ಯಾರ ವಿರುದ್ಧ ಅನ್ಯಾಯ ಯಾರೊಳಗಾಗಿದೆ, ನೊಂದವ್ರು ಯಾರಿದ್ದಾರೆ, ಕಣ್ಣೀರು ಸುರಿಸ್ತಿದ್ದವ್ರು ಯಾರಿದ್ದಾರೆ ಅವರ ವಿರುದ್ಧ. ಆದರೆ SIT ತನಿಖಾಧಿಕಾರಿಗಳು ಅವ್ಯಾವನ್ನೂ ನೋಡೋದಿಲ್ಲ, ಎವಿಡೆನ್ಸನ್ನು ನೋಡ್ತಾರೆ, ಎಮೋಷನ್ಗೆ 4 ಅಣೆ ಬೆಲೆ ಕೊಡೋದಿಲ್ಲ. ಈಗ ಎಲ್ಲರಿಗೂ ಕೂಡ ಒಂದೇ ಧಾಟಿಯಲ್ಲಿ ವಿಚಾರಣೆ ನಡೆಸಬೇಕು ಅನ್ನೋದಾದರೆ ರಿವರ್ಸ್ ತನಿಖೆ ನಡೀತಿದೆ ಅಂತಲೂ ನೀವು ಕನ್ಸಿಡರ್ ಮಾಡೋದಾದರೆ ಈಗಲಾದರೂ ಪ್ರಮುಖರಿಗೆ ಒಂದು ನೋಟಿಸ್ ಕೊಡಬೇಕು. ಇತ್ತೀಚೆಗೆ ಪ್ರಣವ್ ಮೊಹಂತಿಯವರು SITಯ ಮುಖ್ಯಸ್ಥರು ಗೃಹ ಸಚಿವರನ್ನು ಭೇಟಿ ಮಾಡಿದ ಮೇಲೆ ಇದೇ ವಿಚಾರ ಚರ್ಚೆ ಆಗಿರುವ ಸಾಧ್ಯತೆಗಳಿದೆ ಅಂತ ರಾಜಕೀಯ ವಲಯದಲ್ಲಿ, ಗೃಹ ಇಲಾಖೆಯಲ್ಲಿ ಚರ್ಚೆ ಆಗ್ತಿರುವಂತಹ ಸಂಗತಿ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಇಲ್ಲಿ ನೋಡಿ, ಒಬ್ಬ ದಲಿತ ಚಿನ್ನಯ್ಯ ಅರೆಸ್ಟ್ ಆಗ್ತಾನೆ, ಏನು ಹೇಳಿದನೋ ಬಿಟ್ಟಿದ್ದಾನೋ, ಆತನ ತಪ್ಪೇನಿದೆಯೋ ಗೊತ್ತಿಲ್ಲ. ಆದರೆ ಒಬ್ಬ ಸುಜಾತ ಭಟ್ ಮಾಧ್ಯಮಗಳ ಮುಂದೆ ನೇರ ಬಹಿರಂಗವಾಗಿ ಒಂದು ಸತ್ಯ ಅದಲ್ಲ ಇದು ಸುಳ್ಳು, ಇದಲ್ಲ ಇದು ಸತ್ಯ ಅಂತ ಸಾಕಷ್ಟು ಸಲ ಹೇಳಿಕೆಗಳನ್ನು ಬದಲಿಸಿದವರಿಗೆ ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಂಡಿಲ್ಲ ಅಂದರೆ ಒಬ್ಬ ದಲಿತನ ಲೆಕ್ಕ ಏನು, ಮತ್ತೊಬ್ಬರ ಲೆಕ್ಕ ಏನು, ಜನ ಯೋಚನೆ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಈ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋದಾದರೆ ಅದು ಎಲ್ಲರಿಗೂ ನೋಟಿಸ್ ಕೊಡಬೇಕು, ಎಲ್ಲರಿಗೂ ವಿಚಾರಣೆಗೆ ಕರೀಲೇಬೇಕು. ಆ ಕಾರಣಕ್ಕೋಸ್ಕರ ಕೆಲವರಿಗೆ ಆತಂಕ ಎದುರಾಗಿರುವಂಥದ್ದು. ಇನ್ನಾದರೂ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬಹುದಾ? ನೋಟಿಸ್ ಎಲ್ಲರಿಗೂ ಜಾರಿಯಾದರೆ ಏನಾಗತ್ತೆ? ಕಮೆಂಟ್ ಮಾಡಿ.